of Bengaluru with Saujanya. ಆದರೆ ಇದನ್ನೆಲ್ಲವನ್ನು ಎಲ್ಲ ಜನ ಎಲ್ಲ ಹೇಳ್ತಾರೆ, ಇದೇನು ಹೆಂಗಸರಿಗೆ ತಲೆ ತಿಂತಾರಲ್ಲಪ್ಪ ಇವರು ಅಂತ. ಹೆಂಗಸರು ಗಂಡಸರು ಅನ್ನೋದು ಏನು ಇಲ್ಲವೇ ಇಲ್ಲ ಇದರಲ್ಲಿ. ಸಾಧಾರಣವಾಗಿ ಹೆಂಗಸರನ್ನ ಎಲ್ಲರೂ ಕಾನ್ಸಂಟ್ರೇಟ್ ಮಾಡೋದು ಹೆಂಗಸರನ್ನ. ಉದಾಹರಣೆಗೆ ಪೌರೋಹಿತರು ಹೆಂಗಸರನ್ನೇ ಕಾನ್ಸಂಟ್ರೇಟ್ ಮಾಡ್ತಾರೆ, ಸೀರೆ ಅಂಗಡಿಯವನು ಹೆಂಗಸರನ್ನೇ ಕಾನ್ಸಂಟ್ರೇಟ್ ಮಾಡ್ತಾನೆ, ಜ್ಯುವೆಲರಿ ಶಾಪವನು ಅವರು ಹೆಂಗಸರನ್ನೇ ಕಾನ್ಸಂಟ್ರೇಟ್ ಮಾಡ್ತಾರೆ, ಅದರಂಥ ದೇವಸ್ಥಾನದ ಅರ್ಚಕರು ಅವರು ಕಾನ್ಸಂಟ್ರೇಟ್ ಮಾಡ್ತಾರೆ, ರಾಜಕೀಯದವರು ಕಾನ್ಸಂಟ್ರೇಟ್ ಮಾಡ್ತಾರೆ, ಎಲ್ಲರೂ ಕಾನ್ಸಂಟ್ರೇಟ್ ಮಾಡ್ತಾರೆ. ಪಾಪ ನಿಜವಾಗಲೂ ನರಳಿ ಅನುಭವಿಸ್ತಾ ಇರೋದು ಹೆಂಗಸರೇ. ಸುಮ್ಮನೆ ಸಂತೋಷಕ್ಕೆ ಪಾಪ ಭಾರತ ಭೂಮಿ ತಾಯಿ ಪಾರ ಬರೋಳು ಅವಳೆ, ನದಿಯಲ್ಲಿ ಶುಚಿಗೊಳಿಸೋಳು, ಮನೆಯೆಲ್ಲ ಕ್ಲೀನ್ ಮಾಡೋಳು ಅವಳೆ, ಎಲ್ಲದನ್ನು ಏನೇನೆಲ್ಲ ಜ್ಞಾಪಕ ಬರುತ್ತೋ ಅದಕ್ಕೆಲ್ಲ ಹೆಂಗಸರು ಹೆಸರಿಟ್ಟಿದ್ದಾರೆ. ಹಾಗಂತ ಅದು ಸಮಸ್ಯೆ ಏನಂದರೆ ಇಲ್ಲ, ಎಲ್ಲದರಲ್ಲಿಯೂ ಅವಳನ್ನು ನೋಡಬೇಕು, ಅವಳ ಕಷ್ಟವನ್ನು ಅರಿಬೇಕು ಅನ್ನೋದಕ್ಕಾಗಿ ಅದನ್ನು ಇಟ್ಟಿರೋದು. ಆ ಗಂಡ ಅವನಿಗೆ ಸಂತೋಷಪಡಿಸ್ಬೇಕು ಅಂದರೆ, ಇವತ್ತು ಈ ಭರತ ಭೂಮಿಯಲ್ಲಿ ಗಂಡಸರೆಲ್ಲ ಹುಚ್ಚರಾಗ್ಬಿಡ್ತಾಯಿದ್ರು. ಹೆಂಗಸರೇನಾದರೂ ಇಲ್ಲದೆ ಹೋಗಿದ್ದಿದ್ರೆ ಗಂಡಸರೆಲ್ಲ ಹುಚ್ಚರಾಗ್ಬಿಡ್ತಾಯಿದ್ರು. ಆ ಸಂದರ್ಭ ಇಲ್ಲಿ ಬಂದಿದೆ ಅಂದರೆ ಕಾನ್ಸಂಟ್ರೇಟ್ ಮಾಡಿ ಯಾರೂ ಅವರನ್ನು ಏಮಾರಿಸ್ಬಾರ್ದು, ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು, ರಕ್ಷಣೆಯಾಗಿ ಮನೇಲಿ ಇಟ್ಕೋಬೇಕು, ಅವ್ರಿಗೇನು ಕೇಳ್ತಾರೋ ಅದು ಸಂತೋಷಪಡಿಸ್ಬೇಕು. ಆಮೇಲೆ ಹೆಂಗಸರು ಒಂದೊಂದು ಸಲ ತಪ್ಪೇನು ಮಾಡ್ತಾರೆ ಅಂದರೆ, ಎಲ್ಲ ಹೋಗಿ ದೇವಸ್ಥಾನದಲ್ಲಿ ಕೂತಿರ್ತಾರೆ ಬೆಳಗ್ಗೆ 7 ಗಂಟೆಗೆ. ನಾನೊಂದು ಉಪನ್ಯಾಸ ಮಾಡ್ತಾಯಿದ್ದೆ, ಆ ಸಂದರ್ಭದಲ್ಲಿ ಎಲ್ಲರೂ ಬಂದು ಕೂತಿದ್ರು. ಎಲ್ಲರೂ ನಿಮ್ಮ ಯಜಮಾನ್ರನ್ನ ಮಕ್ಕಳನ್ನೆಲ್ಲ ನೋಡಿದ್ರ ಅಂದೆ. ಹೌದು ನೋಡಿದ್ದೀವಿ ಸ್ವಾಮಿಗಳೇ ಅಂತ ಹೇಳಿದ್ರು. ನೀವೇನು ಮಾಡಿದ್ರಿ? ಚಿತ್ರಾನ್ನ ಮಾಡಿದೆ ನಾನು ಹಳೆ ಏನಾಯಿತು, ಒಂಚೂರು ಮೊಸರನ್ನ ಕಲಿಸ್ಕೊಟ್ಟೆ, ಚಪಾತಿ ಇತ್ತು. ಏನಕ್ಕೆ ಬಂದಿದ್ದೀರಿ ಇಲ್ಲಿ? ನನ್ನ ಗಂಡ ಮಕ್ಕಳು ಆರೋಗ್ಯ ಚೆನ್ನಾಗಿರ್ಬೇಕು. ಹೆಂಗ್ರಿ ಚೆನ್ನಾಗಿರುತ್ತೆ? ನೀವು ಹಳೆ ಚಿತ್ರಾನ್ನ ಅಳಸೋಗಿರೋ ಚಪಾತಿ ಕೊಟ್ಬಿಟ್ಟು ಬಂದಿಲ್ಲಿ ಗಂಡನಿಗೆ ಆರೋಗ್ಯ ಬೇಕು ಅಂದರೆ ಹೆಂಗೆ ಬರುತ್ತೆ? ಹಾಗಾಗಿ ನಿಮ್ಮ ಕರ್ತವ್ಯ ಏನಿದೆ, ನೀವು ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು, ಅವರು ನಿಮ್ಮನ್ನು ಚೆನ್ನಾಗಿ ನೋಡ್ಕೋಬೇಕು. ಈ ಕಾನ್ಸೆಪ್ಟಲ್ಲೇ ಗಂಡ ಹೆಂಡತಿಯ ಕಾನ್ಸೆಪ್ಟ್ ಬಂದಿದ್ದು. ಅದು ಭರತ ಭೂಮಿಯಲ್ಲಿ ಇಂಪಾರ್ಟೆಂಟು. ಬೇರೆ ಊರಿನಲ್ಲೆಲ್ಲ ನಿಮಗೆ ನೋಡಿರ್ಬೋದು, ಎಷ್ಟೋ ಡೈವರ್ಸ್ಗೆ ಹೋಗ್ತಾ ಇರ್ತದೆ. ಆದರೆ ಇಲ್ಲಿ ಕೊಟ್ಟಂತಹ ಸಂಸ್ಕಾರವನ್ನು ಕೊಟ್ಟಂತಹ ದೇಶ ಭಾರತ ಭೂಮಿ. ಅದಕ್ಕೋಸ್ಕರನೇ ದೇವಾಲಯಗಳು ಬಂದು ಅಲ್ಲಿನ ಆಗು ಹೋಗುಗಳನ್ನು ತಿಳಿಸೋದಕ್ಕಾಗಿಯೇ ದೇವಾಲಯಗಳು ಬಂದಿದ್ದು. ರೈತಾಪಿ ಜನಕ್ಕೆ ಈಗ ಬೈರಮುಡಿ ಬ್ರಹ್ಮೋತ್ಸವ ನಡೀತಾ ಇರುತ್ತಲ್ವ, ಆ ಉತ್ಸವಗಳಲ್ಲಿ ಅಂಕುರಾರ್ಪಣ ಅಂತ ನಡೆಯುತ್ತೆ. ಈ ಭಾಗದಲ್ಲಿ ಏನೇನೆಲ್ಲ ಕಾಳುಗಳು ಬೇಳೆಗಳು ಎಲ್ಲ ಬೆಳಿಬೋದು ಅಂತ ಅದನ್ನು ತೋರಿಸ್ಕೊಡುತ್ತೆ. ಅದು ಅಂಕುರಾರ್ಪಣ ಅಂತ ಅದು ತೋರಿಸ್ಕೊಡುತ್ತೆ. ಇದನ್ನು ಅಂಕುರೇಶು ಚ ಹೀನೇಶು ಶುಕ್ಲೇಶು ಚ ತಥಾ ಶುಭಂ ಅಂತೇಳಿ ಯಾವ್ಯಾವ ಧಾನ್ಯ ಬರುತ್ತೆ ಅಂತ ಹೇಳುವಂಥ ನಾಲೆಡ್ಜ್ ಇರ್ತಿತ್ತು. ಅನಂತರ ಸಂಗೀತಗಾರನೆಲ್ಲ ಒಗ್ಗೂಡಿಸಿ ಬೇರಿ ತಾಡನ ಅಂತ ಒಂದು ಶಾಸ್ತ್ರ, ಬೇರಿ ತಾಡನ ಅಂತ, ಅದು ಸಂಗೀತಗಾರರಿಗೆಲ್ಲ ಒಂದು ಅವಕಾಶವನ್ನು ಕೊಡ್ತಾಯಿತ್ತು. ಸಂಗೀತ, ನೃತ್ಯ ಕಲೆಗಳು ಎಲ್ಲವೂ. ಹಾಗೆ ದೇವಾಲಯಗಳು ಎಲ್ಲ ವರ್ಗಕ್ಕೂ ಕೂಡ ಕಾನ್ಸಂಟ್ರೇಟ್ ಮಾಡಿ ತೋರಿಸ್ತಾ ಇತ್ತು. ಇನ್ನೊಂದು ಪ್ರಧಾನವಾಗಿ ಒಂದು ಹೇಳಬೇಕು ಅಂದರೆ, ಈಗ ಯಾವುದೋ ಒಂದು ವಿಷಯದ ಬಗ್ಗೆ ನಿಮಗೆ ಆಸಕ್ತಿ ಇರುತ್ತೆ, ಇನ್ನೊಂದು ವಿಷಯದ ಬಗ್ಗೆ ನಿಮಗೆ ಆಸಕ್ತಿ ಇರಲ್ಲ. ಹಾಗಂತ ಮಾತ್ರಕ್ಕೆ ಅದನ್ನು ನೆಗ್ಲೆಕ್ಟ್ ಮಾಡೋದಲ್ಲ. ಆ ವಿಷಯದ ಬೇರೆ, ಈ ವಿಷಯದ ಬೇರೆ. ನಾವು ತುಂಬ ಸರಳೀಕೃತವಾಗಿ ಆಲೋಚನೆ ಮಾಡೋದೇನೆಂದರೆ, ಈ ಮಹಾಕುಂಭಮೇಳ ನಡೀತು, ಅಥವಾ ವಿಲಿಯಮ್ಸ್ ಅವರು ಬಂದರು, ನಮ್ಮ ಸುನೀತಾ ವಿಲಿಯಮ್ಸ್ ಅವರು. ಇದರಲ್ಲಿ ಒಂದು ಅರ್ಥ ಮಾಡ್ಕೋಬೇಕಾದ್ದು, ಕೇವಲ ಒಂದು ರುದ್ರಾಕ್ಷಿ ಮಾರ್ತಿದ್ದಂತಹ ಹುಡುಗಿ ಇಡೀ ದೇಶವನ್ನು ನಿಮಗೆ ತಿರುಗಿ ನೋಡೋಂಗೆ ಮಾಡ್ತು. ಅದು ಮಹಿಳೆನೇ. ಅವ್ರ ಕಾನ್ಸಂಟ್ರೇಟು, ಅವ್ರ ವಿಷಯ ಬೇರೆ. ಅದೇ ರೀತಿ ಚಂಚಲನಾಥ ಅಗೋರಿ ಅಂಥೇಳಿ, ಅವರು ಒಂದು ಮಹಿಳಾ ಅಗೋರಿ. ಅವರು ಇಡೀ ದೇಶವನ್ನು ತನ್ನ ತಕ್ಕ ಸೆಳ್ಕೊಂಡ್ರು. ಯಾಕೆಂದರೆ ಅವ್ರ ಪವಾಡಗಳು, ಅಗ್ನಿಯನ್ನು ಹಚ್ಚುವಂಥದ್ದಾಗ್ಬೋದು, ನಿಂಬೆಹಣ್ಣನ್ನು ಮೇಲಕ್ಕೆ ತೆಗೆಯುವಂಥದ್ದಾಗ್ಬೋದು, ಅಥವಾ ಅಗೋರಿತನದಲ್ಲೇ ಇರುವಂಥದ್ದು. ಆನಂತರ ಬಾಹ್ಯಾಕಾಶಕ್ಕೆ ಹೋಗಿ ಅದರಿಂದ ಒಂದು ವಿಷಯವನ್ನು ಕೊಟ್ಟಂಥ ಸುನೀತಾ ವಿಲಿಯಮ್ಸ್ ಇರ್ಬೋದು. ಹೀಗೆ ಮಹಿಳೆಯರು ಸಾಧನೆಗೆ ಅವಕಾಶ ಮಾಡಿಕೊಡುವಂತಹ ದೇಶವೇ ನಮ್ಮ ಭಾರತ. ಅದನ್ನು ನಾವು ಎಷ್ಟರ ಮಟ್ಟಿಗೆ ತಗೋತೀವಿ, ಮಹಿಳೆಯರಿಗೆ ಎಷ್ಟರ ಮಟ್ಟಿಗೆ ನಾವು ಪುರುಷರು ಸಹಾಯ ಮಾಡ್ತೀವಿ, ಅದರ ಮೇಲೆ ಅವಲಂಬಿತವಾಗಿ ಹಿಂದಿನ ಕಾಲದಲ್ಲಿ ಒಂದು ನಾಲೆಡ್ಜನ್ನು ಏರ್ಪಾಡು ಮಾಡಿದರು. ಆ ನಾಲೆಡ್ಜೇ ದೇವಾಲಯಗಳು. ದೇವಸ್ಥಾನಗಳ ಬಗ್ಗೆ ಮಾತಾಡ್ತಾ 3 ವಿಶೇಷವಾದ ದೇವಸ್ಥಾನದ ಬಗ್ಗೆ ನಮಗೆ ತಿಳಿಸ್ಕೊಟ್ರಿ. ಮೇಲ್ಕೋಟೆ ಎಷ್ಟು ವಿಶೇಷವಾದಂಥ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಮುಂಚೆ ಶ್ರೀರಂಗಂನ ಉತ್ಸವ ಮೂರ್ತಿ, ತಿರುಪತಿಯ ಉತ್ಸವ ಮೂರ್ತಿ, ಈ 2 ಇದ್ದಿದ್ದು ಅಂತ ಸಹ ಹೇಳಿದ್ರಿ. ಆ ಒಂದು ಕಾರಣಕ್ಕೆ ಸಹ ಈ ಕ್ಷೇತ್ರ ಬಹಳ ವಿಶೇಷ ಅನ್ನಿಸ್ಕೊಳ್ಳುತ್ತೆ. ಸರ್, ಯಾಕಾಗಿ ಅಲ್ಲಿನ ಉತ್ಸವ ಮೂರ್ತಿಗಳು ಇಲ್ಲಿದ್ದಿದ್ದು, ಇಲ್ಲಿಂದ ಮತ್ತೆ ಅಲ್ಲಿಗೆ ಯಾವಾಗ, ಯಾಕೆ, ಹೇಗೆ ವಾಪಸ್ ಕಳಿಸಲಾಯಿತು? ಇದನ್ನು ನಾವು ಇತಿಹಾಸವನ್ನು ನೋಡಬೇಕಾಗುತ್ತೆ. ಅನೇಕ ಮುಸ್ಲಿಂ ದಾಳಿಕೋರರು ಈಗ ಎಲ್ಲೋ ಒಂದು ಕಡೆ ಒಂದು ದಾಳಿಯನ್ನು ಮುಗಿಸ್ಕೊಂಡು ಇನ್ನೊಂದು ದಾಳಿಗೆ ಹೋಗ್ತಾ ಇರ್ತಾರೆ. ಅಂದರೆ ತಮಿಳ್ನಾಡಿನ ಪ್ರವೇಶ ಮಾಡಿದ್ಮೇಲೆ ಮೇಲಕ್ಕೆ ಬರಬೇಕು ಅವರು. ತಮಿಳ್ನಾಡಿನ ಭರತ ಭೂಮಿಯಲ್ಲಿ ಅಂದರೆ ಭೂಪಟದಲ್ಲಿ
ಕೆಳಭಾಗ ಇದೆ, ಅದಕ್ಕೆ ಕೀಳ್ನಾಟ್ ಅಂತ ಹೇಳ್ತೀವಿ. ಅದನ್ನು ಪ್ರೊಟೆಕ್ಷನ್ ಮಾಡಬೇಕಾದ್ರೆ ಮೇಲೆ ತೊಗೊಂಡು ಬರಬೇಕು. ಅಲ್ಲಿ ಯುದ್ಧ ಮಾಡಿ ತೊಗೊಂಬಂದದ್ದನ್ನು ಇಲ್ಲಿಡಬೇಕು. ಹಾಗಾಗಿ ಶ್ರೀರಂಗಂ ಮೂರ್ತಿ ಮೇಲ್ಕೋಟೆಯಲ್ಲಿ ಬಂತು. ಅದನ್ನು ಪ್ರೊಟೆಕ್ಷನ್ ಮಾಡೋದಕ್ಕಾಗಿ ಪಿಳ್ಳಿ ಲೋಕಾಚಾರ್ಯರಂತ ನಮ್ಮ ಆಚಾರ್ಯರುಗಳಲ್ಲಿ ಅವರೊಂದು ಶ್ರೇಷ್ಠವಾದಂಥ ಆಚಾರ್ಯ, ಅವರು ಬರುವಾಗ ಆ ಮೂರ್ತಿಯನ್ನು ತೊಗೊಂಬಂದಿದ್ದು ಪ್ರೊಟೆಕ್ಷನ್ಗಾಗಿ. ಆ ಮೂರ್ತಿ ಇಲ್ಲಿದ್ದದ್ದು. ಇನ್ನು ಅದೇ ರೀತಿ ತಿರುಪತಿ ವೆಂಕಟೇಶ್ವರನ ಮೂರ್ತಿಯು ಕೂಡ ದಾಳಿಗೆ ತುತ್ತಾಗ. ಅದರಲ್ಲಿ ನಿಮಗೆ ಇನ್ನೊಂದು ತಿರುಪತಿಯ ಒಂದು ವಿಷಯ ಹೇಳಬೇಕು ಅಂದರೆ, ಅಲ್ಲಿ ನಡೆದಂತಹ ಗೊಂದಲಗಳು, ಅಲ್ಲಿ ನಡೆಯುವಂತಹ ವಿಶೇಷಗಳು ಈ ಬೇರೆ ಎಲ್ಲೂ ಇಲ್ಲ ಅಂತ ಕಾಣುತ್ತೆ. ಮೋಸ್ಟ್ಲಿ ಅವ್ರನ್ನ ಸುಬ್ರಹ್ಮಣ್ಯ ಅಂತಾರೆ, ದುರ್ಗಿ ಅಂತಾರೆ, ವೆಂಕಟೇಶ ಅಂತಾರೆ, ಏನೇನೋ ಶಿವ ಅಂತಾರೆ, ಎಲ್ಲವನ್ನೂ ಕರೀತಾರೆ. ಅದು ಎಲ್ಲಕ್ಕೂ ಅದನ್ನೆಲ್ಲಕ್ಕೂ ಒಂದು ಮಾರ್ಗಸೂಚಿಯನ್ನು ಇಟ್ಕೊಂಡು ಅದನ್ನೆಲ್ಲಕ್ಕೂ ಒಂದು ಅಂತ್ಯ ಅಂತ ಹೆಂಗೆ ಹೇಳ್ತೀರಿ? ಅವ್ರು ಬಂದ ಮೇಲೆ ಅಂತ್ಯ ಆಗಿದ್ದದು. ಅವ್ರು ಬಂದ ಮೇಲೆ ಅವ್ರನ್ನ ವಿಷ್ಣು ಸ್ವರೂಪದಲ್ಲಿ ಶಂಖಚಕ್ರ ಧಾರಣೆ ಮಾಡಿ ಆ ವಿಷ್ಣು ಸ್ವರೂಪದಲ್ಲಿ ತೊಗೊಂಡು ಬಂದು ಆನಂತರ ಆ ದಾಳಿಗೆ ತುತ್ತಾದಂಥನ್ನು ಮೂರ್ತಿನ ತೊಗೊಂಡು ಬಂದು ಇಲ್ಲಿ ಇತ್ತು. ಅದು ನಮಗೂ ಗೊತ್ತಿರಲಿಲ್ಲ. ಅದರ ಕುರುಹುವಾಗಿ ಅಂದರೆ ಶ್ರೀರಂಗದ ಉಲ್ಲೇಖ ಇತ್ತು, ತಿರುಪತಿ ಉಲ್ಲೇಖವೂ ಇತ್ತು. ಅದರ ಕುರುವಾಗಿ ಕಳೆದ ಒಂದು 4 ವರ್ಷದ ಕೆಳಗಡೆ ಆ ಉತ್ಸವ ಮೂರ್ತಿನ ಇಲ್ಲಿ ಕರ್ಕೊಂಡು ಬಂದಿದ್ದರು, ಕಲ್ಯಾಣ ಮೂರ್ತಿನ. ಎಲ್ಲಿಗೆ? ಮೇಲ್ಕೋಟೆಗೆ. 4-5 ವರ್ಷ ಆಗಿದ್ದೇನೆ, ಜಾಸ್ತಿ ಆಗಿದೆ. ಮಲಯಪ್ಪ ಸ್ವಾಮಿ ಅಲ್ಲ, ಅಲ್ಲಿ ನಿಮಗೆ ತಿರುಪತಿ ವೆಂಕಟೇಶ್ವರನಲ್ಲಿ 5-6 ಉತ್ಸವ ಮೂರ್ತಿ ಇರ್ತಾರೆ. ಅದೂ ನಿಮಗೆ ಹೇಳಬೇಕು ಈ ನಾಲೆಡ್ಜನ್ನು. ದೇವಾಲಯಗಳಲ್ಲಿ ಒಂದೇ ಮೂರ್ತಿ ಇರಲ್ಲ, ಮೂಲ ಮೂರ್ತಿ ಇರುತ್ತೆ, ಸ್ನಪನ ಮೂರ್ತಿ ಇರುತ್ತೆ, ಸ್ನಾನಕ್ಕೋಸ್ಕರನೇ ಒಂದು ಮೂರ್ತಿ, ಆನಂತರ ಉತ್ಸವ ಮೂರ್ತಿ, ಉತ್ಸವಗಳಿಗಾಗೇ 3 ಮೂರ್ತಿ, ಆನಂತರ ಬಲಿಮೂರ್ತಿ, ಬಲಿ ಪ್ರದಾನವನ್ನು ಮಾಡುವಂಥದ್ದು ಅದೇ ಒಂದು ಮೂರ್ತಿ, ಯಜ್ಞಮೂರ್ತಿ, ಯಜ್ಞವನ್ನು ಮಾಡೋದಕ್ಕೆ ಒಂದು ಮೂರ್ತಿ. ಹೀಗೆ ಅನೇಕ ಮೂರ್ತಿಗಳಿರುತ್ತವೆ. ಆ ಮೂರ್ತಿಗಳಲ್ಲಿ ಒಂದು ಮೂರ್ತಿ ಕಲ್ಯಾಣೋತ್ಸವಕ್ಕಾಗಿ ಮಾಡಿರುವಂತಹ ಮೂರ್ತಿಯನ್ನು ತಗೊಂಡು ಬಂದು ಚಲುವನಾರಾಯಣ ಸ್ವಾಮಿಯ ಒಂದು ಆರತಿಯಾಗಿ ಅದಕ್ಕೊಂದು ದಿವ್ಯ ವಿಶೇಷ ಶಕ್ತಿಯನ್ನು ತಗೊಂಡು ಹೋಗೋದು ಅಂತೇಳಿ ಇದೊಂದು ವಿಶೇಷ ವಾಡಿಕೆ. ಈಗ ಉದಾಹರಣೆಗೆ ನಿಮಗೆ ಈ ಆಯಸ್ಸನ್ನು ಅಥವಾ ಆಯಸ್ಸು ಅಂದರೆ ಅದಕ್ಕಿಂತ ನಿಮ್ಗೆ ಇನ್ನೊಂದು ಹೇಳ್ಬೋದು, ವಯಸ್ಸನ್ನು ಗುರುತಿಸಬೇಕಾದ್ರೆ ಒಂದೊಂದು ಕ್ಷೇತ್ರದ ಮಹತ್ವವನ್ನು ತಗೊಳ್ತಾರೆ. ಮೇಲ್ಕೋಟೆ ಪೂರ್ವದಾಗಿ ಬಂದಿದ್ದು ಅನ್ನೋದಕ್ಕಾಗಿ, ಆನಂತರ ಕಲಿಯುಗದಲ್ಲಿ ಶ್ರೀನಿವಾಸ ಅನ್ನೋದಕ್ಕಾಗಿ ನೀವು ಕೇಳೇ ಇರ್ತೀರಿ. ಇದಕ್ಕಿಂತ ದೊಡ್ಡವರು ಯಾರು ಅಂದಾಗ ಚಲುವನಾರಾಯಣ ಸ್ವಾಮಿನೇ. ಈಗ ಉದಾಹರಣೆಗೆ ನಮ್ಮ ಮನೆಯಲ್ಲಿ ನನ್ನ ಅಣ್ಣನಿಗೆ ಶಲ್ವಪಿಳ್ಳೆ ಅಂತ ಇಟ್ಟಿದ್ದಾರೆ, ಅಂದರೆ ಚಲುವರಾಯ ಸ್ವಾಮಿ ಅಂತ. ನನಗೆ ಶ್ರೀನಿವಾಸ ಅಂತ ಇಟ್ಟಿದ್ದಾರೆ. ಆ ಕಾಲಘಟ್ಟವನ್ನು ತೋರಿಸೋದು ಅದೇ ಥರ ತೋರಿಸುತ್ತೆ. ನಿಮಗೆ ಲೆಕ್ಕಾಚಾರ ಬೇರೆ ಇರುತ್ತೆ. ನಿಮಗೆ ಆ ಲೆಕ್ಕಾಚಾರ ತೋರಿಸೋವಂಥದ್ದು ರೀತಿಯಲ್ಲೂ ಹೆಸರುಗಳಲ್ಲಿಯೂ ಹಂಗೆ ಇಡ್ತಾರೆ. ಈಗ ಚಲುವರಾಯ ಸ್ವಾಮಿ ಅಂತ ಶಲ್ವಪಿಳ್ಳೆ ಅಂತ ಹೇಳ್ತಾರೆ, ಆನಂತರ ನಾವು ಶ್ರೀನಿವಾಸನ ಅಂತಾರೆ. ಹಾಗೆ ಈ ರೀತಿ 2 ಕಾಲಘಟ್ಟವನ್ನು ತೋರಿಸುವಂಥದ್ದು, ಅಂದರೆ ದೊಡ್ಡವರು ಯಾರು ಅಂತ ತೀರ್ಮಾನ ಮಾಡಿ ತೋರಿಸ್ತಾರೆ. ಹಾಗೆ ಅಣ್ಣ ತಮ್ಮ ಈ ರೀತಿಯಾದಂಥ ಅವತಾರಗಳ ಘಟ್ಟದಲ್ಲಿ ಮೊದಲನೇದು ಬಂದದ್ದು ಅಣ್ಣ, ಎರಡನೇದು ಬಂದದ್ದು ತಮ್ಮ ಅನ್ನೋ ಥರ ಅವತಾರ ಘಟ್ಟಗಳನ್ನು ತೋರಿಸ್ತಾರೆ. ಹೀಗೆ ಮಹತ್ವವಾದಂತಹ ಆ 2 ಮೂರ್ತಿಗಳು ಮೇಲ್ಕೋಟೆಯಲ್ಲಿ ಇತ್ತು, ಆಶ್ರಯ ತಾಣವಾಗಿ ಇತ್ತು, ದೇವಾಲಯದಲ್ಲಿ ಇತ್ತು ಅಂತ ಹೇಳ್ತಾರೆ. ಅದಕ್ಕಾಗಿ ಅನಂತರ ಪೂಜೆಗಳು ನಿಂತೋಗಿದ್ದಂತಹ ಕಾಲದಲ್ಲೂ ಇಲ್ಲಿ ಪೂಜೆ ನಡೀತಾ ಇತ್ತು ಅಂತ ನಿಮಗೆ ಹೇಳ್ತಾ ಇದ್ದೆ. 1 ವರ್ಷಗಳ ಕಾಲ ಅಲ್ಲಿ ಪೂಜೆ ನಡೀತದೆ. ಅಂದರೆ 1000 ವರ್ಷದಿಂದ ಒಂದೇ ಒಂದು ದಿವಸ ಪೂಜೆ ನಿಂತಿಲ್ಲ. ಮೇಲ್ಕೋಟೆಯಲ್ಲಿ ಒಂದು ದಿನ ಸಹ ಕಳೆದ 1000 ವರ್ಷದಲ್ಲಿ ಪೂಜೆ ನಿಂತಿಲ್ಲ. ತಿರುಪತಿ ಮತ್ತೆ ಶ್ರೀರಂಗಂನಲ್ಲಿ ನಿಂತಾಗ ಸಹ ಇಲ್ಲಿ ನಿಂತಿಲ್ಲ. ನಿಂತಿಲ್ಲ. ಈ ಭಾರತದಲ್ಲಿ ಎಷ್ಟೋ ಕಡೆ ನಿಂತಿಲ್ಲ. ಈಗ ಕೆಲವು ದೇವಸ್ಥಾನಗಳೇ ಬಂದಿರಲಿಲ್ಲ. ಈಗ ಧರ್ಮಸ್ಥಳ ಆಗಲಿ, ಇನ್ನೊಂದಾಗಲಿ, ಉಡುಪಿ ಆಗಲಿ, ಅವೆಲ್ಲ ಬಂದೇ ಇರಲಿಲ್ಲ. ಚಾಮುಂಡೇಶ್ವರಿ ಆಗಲಿ, ಎಲ್ಲ ಬಂದೇ ಇರಲಿಲ್ಲ. ಆ ಕ್ಷೇತ್ರಗಳು ಬಂದ ಅನಂತರವೇ ಬಂದದ್ದಾವೆಲ್ಲ. ಮೇಲ್ಕೋಟೆ ಚಲುವನಾರಾಯಣ ಸ್ವಾಮಿ ಒಂದು ಐತಿಹಾಸಿಕ, ಧಾರ್ಮಿಕ, ಆಧ್ಯಾತ್ಮಿಕ ಕ್ಷೇತ್ರಗಳಲ್ಲಿ ಅದಕ್ಕೆ ಸರಿಸಮಾನವಾದಂಥ ಕ್ಷೇತ್ರ ಇನ್ನೊಂದಿಲ್ಲ. ಅಂದರೆ ನಾ ಆ ಕ್ಷೇತ್ರದವನು ಅನ್ನೋದಕ್ಕಾಗಿ ಹೇಳ್ತಿಲ್ಲ. ಆ ಕ್ಷೇತ್ರದ ಮಹತ್ವ ಏನಿದೆ ಆ ಥರ ಮಹತ್ವದಲ್ಲಿ ಅದೊಂದು ಬೆಳಗಿದೆ. ಆ ಕ್ಷೇತ್ರ ಕರ್ನಾಟಕದಲ್ಲಿರೋದು ಒಂದು ಸೌಭಾಗ್ಯ. ಅದು ನಮ್ಮ ಇನ್ನೂ ತಿರುಪತಿಗಿಂತ ಹೆಚ್ಚು ಮಹತ್ವ ಇರುವಂಥ ಕ್ಷೇತ್ರ. ಇನ್ನೂ ಡೆವಲಪ್ಮೆಂಟ್ ಮಾಡ್ಬೋದಾಗಿತ್ತು. ಆದರೆ ನಾನು ಹೇಳಿದ್ನಲ್ಲ, ಡೆವಲಪ್ಮೆಂಟ್ ಅಂದರೆ ಏನು? ಒಂದು ರೂಮ್ ಕಟ್ಟಿ, ಬಾತ್ರೂಮ್ ಕಟ್ಟಿ, ಇದನ್ನೆಲ್ಲ ಡೆವಲಪ್ಮೆಂಟ್. ಆಧ್ಯಾತ್ಮಿಕ ಕ್ಷೇತ್ರವನ್ನು ತಿರುಪತಿ ಬರೀ ನಿಮಗೆ ಒಂದು ಆಧ್ಯಾತ್ಮಿಕ ಕ್ಷೇತ್ರ ಅಂದರೆ ಒಂದು ಡೆವಲಪ್ಮೆಂಟ್ ಆದ ರೂಮ್ ಕಟ್ಟಿರೋ ದೇವಸ್ಥಾನ ಅಲ್ಲ ಅದು. ಎಷ್ಟು ಇಡೀ ನಾಡಿನ ಅಂದರೆ ದೇಶದ ಎಲ್ಲ ಉದ್ದಗಲಕ್ಕೂ ಎಲ್ಲ ದೇವಸ್ಥಾನಗಳಿಗೂ ಪೂಜೆ ನಡೆಯುವಂತಹ ಅಥವಾ ಪಾರಾಯಣ ಮಾಡುವಂಥವ್ರಿಗೆ ದುಡ್ಡು ಕೊಡ್ತಾ ಇದ್ದಾರೆ. ಅವರು ಎಲ್ಲ ದೇವಸ್ಥಾನವನ್ನು ಕಟ್ಟಿಸ್ಕೊಡ್ತಾ ಇದ್ದಾರೆ. ಅದು ತುಂಬ ಸಣ್ಣ ಕೆಲಸ ಅಲ್ಲ, ಅದು ಸಣ್ಣ ಕೆಲಸ ಅಲ್ವೇ ಇಲ್ಲ. ಒಂದು ಯಾವುದೋ ಒಂದು ಧರ್ಮಕ್ಷೇತ್ರವನ್ನು ಬೆಳೆಸಬೇಕಾದ್ರೆ ಒಬ್ಬ ವ್ಯಕ್ತಿ ಇರ್ತಾನೆ ಅಂತ ಇಟ್ಕೊಳ್ಳೋಣ. ಆ ವ್ಯಕ್ತಿ ತನ್ನ ಇಡೀ ಲೈಫನ್ನು ಅದಕ್ಕಾಗಿ ಡೆಡಿಕೇಟ್ ಮಾಡಿಬಿಟ್ಟಿರ್ತಾನೆ. ಆಚಾರ ವಿಚಾರಗಳಲ್ಲಾಗಲಿ, ನಡವಳಿಕೆಗಳಲ್ಲಾಗಲಿ,
ಅಥವಾ ಜನರಿಗೆ ಕಲ್ಯಾಣವನ್ನು ಮಾಡೋದಕ್ಕಾಗಲಿ ಎಲ್ಲಕ್ಕೂ ಅವನು ಡೆಡಿಕೇಟ್ ಮಾಡಿಬಿಟ್ಟಿರ್ತಾರೆ. ಆ ಡೆಡಿಕೇಟ್ ಮಾಡಿ ಆ ಕ್ಷೇತ್ರಕ್ಕೆ ಬರುವಂಥ ಅಷ್ಟೂ ಜನರಿಗೆ ಅನ್ನಪ್ರಸಾದವಾಗಲಿ ಅಥವಾ ಉಳ್ಕೊಳ್ಳೋದಕ್ಕೆ ರೂಮ್ಸ್ಗಳಾಗಲಿ, ದೇವರ ದರ್ಶನಕ್ಕೆ ಅನುವು ಮಾಡಿಕೊಡೋದಾಗಲಿ, ಅಥವಾ ಇನ್ನೂ ಮೀರಿದ್ದು ಈಗ ನಾನು ಹೇಳಿದ್ರಲ್ಲ ತಿರುಪತಿ ಮಾಡ್ತಾ ಇದೆ ಅಂತ, ತಿರುಪತಿ ದುಡ್ಡೇ ಕೊಡ್ತಾ ಇದೆ ಅವ್ರ ಜೀವನಕ್ಕೆ. ಆ ದುಡ್ಡು ಕೊಟ್ಟು ಈಗ ಉದಾಹರಣೆಗೆ ಸಣ್ಣ ದುಡ್ಡು ಕೊಡ್ತಾರೆ ಅಂತ ಇಟ್ಕೊಳ್ಳೋಣ. ದುಡ್ಡು ಕೊಡುವಾಗ ಮದ್ಯಕ್ಕೆ ಅವ್ರಿಗೆ ನಮಗೆ ಮದ್ಯಕ್ಕೆ ಹೋಗಬೇಕಾದ್ರೆ ಮದ್ಯದವನು ಯಾರಾದರೂ ಬೇಕು, ಅವ್ರಿಗೆ ಧಾರಾಳ ಇರುತ್ತೆ ನಾನು ಕೊಡಬೇಕು ಅಂತ, ತೊಗೊಂಡವ್ರಿಗೆ ನಾನು ವಾಪಸ್ ಕೊಡಬೇಕು ಅನ್ನೋದಿರಲ್ಲ. ಆದರೆ ವಾಪಸ್ ಕಲೆಕ್ಟ್ ಮಾಡಿ ಮತ್ತೆ ಇನ್ನೊಬ್ಬರಿಗೆ ಅನುಕೂಲ ಆಗುವಂಥ ಒಂದು ಕೆಲಸವನ್ನು ಮಾಡ್ತಾ ಇರ್ತಾರೆ ನೋಡಿ, ಅವರಿಗೆ ಒಂದು ಸಂಬಳವನ್ನು ಕೊಡಬೇಕಾಗುತ್ತೆ. ತಿರುಪತಿ ಅದನ್ನು ಮಾಡ್ತಾ ಇದೆ, ಧರ್ಮಸ್ಥಳ ಅದನ್ನು ಮಾಡ್ತಾ ಇದೆ, ಉಡುಪಿ ಅದನ್ನು ಮಾಡ್ತಾ ಇದೆ, ಎಲ್ಲರೂ ಅದನ್ನು ಮಾಡ್ತಾ ಇದ್ದಾರೆ. ಆದರೆ ಮಾಡುವಂತಹ ಮನಸ್ಸಿದೆ ನೋಡಿ, ಆ ಮನಸ್ಸಿಗೆ ದೊಡ್ಡ ಗುಣವನ್ನು ಅಂದರೆ ತುಂಬ ಸ್ಟ್ರಗಲ್ ಮಾಡಬೇಕಾಗತ್ತೆ. ಅಂತಹ ಒಂದು ಕ್ಷೇತ್ರಗಳನ್ನು ಬೆಳಗಿಸಿರುವಂಥದ್ದು ನಮ್ಮ ಭಾರತ. ನಮ್ಮ ಭಾರತ ಚಿನ್ನವನ್ನು ಸಂಗ್ರಹ ಮಾಡಿದೆ, ಆರೋಗ್ಯವನ್ನು ಸಂಗ್ರಹ ಮಾಡಿದೆ, ಆನಂತರ ಜ್ಞಾನವನ್ನು ಸಂಗ್ರಹ ಮಾಡಿದೆ, ಎಷ್ಟೋ ಇನ್ಸ್ಟಿಟ್ಯೂಟ್ಗಳು, ಪ್ರಾಣಿಗಳನ್ನು ಸಂಗ್ರಹ ಮಾಡಿದೆ, ಗೋಶಾಲೆಗಳು. ಇವತ್ತು ಎಷ್ಟೋ ಗೋವುಗಳೇ ಅಲ್ಲ, ಹಂದಿ ಬ್ರೀಡ್ ಅದು. ತನ್ನ ತಾಯಿಗೆ ತನ್ನ ಮಗುಗಾಗಿ ತನ್ನ ಮಿಕ್ಕಿದವ್ರಿಗೆ ಹಾಲು ಕೊಡುತ್ತೆ ಅಂದರೆ ಅದು 1 ಲೀಟ್ರು, ಮ್ಯಾಕ್ಸಿಮಮ್ 2 ಲೀಟ್ರು, 3 ಲೀಟ್ರು ಅಷ್ಟೇ. ಅದ್ರ ಮೇಲೆ ಕೊಡೋದಲ್ಲ ಹಂದಿ ಬ್ರೀಡ್ಗಳು. ನೀವು ಜನಕ್ಕೆ ಗೋ ಪ್ರಾಣಿ ಉಳಿಸ್ಬೇಕು ಅಂತ ಹೇಳಿದ್ರೆ ಎಲ್ಲ ಗೋಶಾಲೆಗೆ ಹೋಗ್ತಾ ಇವೆ. ಈಗ ಮನುಷ್ಯರ ಹತ್ರ ಇರೋದೆಲ್ಲ ದೊಡ್ಡ ದೊಡ್ಡ ಗೋಶಾಲೆಗಳಿಗೆ ಹೋಗ್ತಾ ಇದೆ. ಮುಂದೊಂದು ದಿವಸ ಆ ಪ್ರಾಣಿಗಳನ್ನು ತೆಗೆದು ಮನೇಲಿ ಸಾಕ್ತಾರೆ. ನಾನು ಹೇಳಿದ್ನಲ್ಲ, ನನ್ನ ತಾಯಿ ನನಗೆ ಕಡಿಮೆ ಕೊಡಿರ್ಬೋದು ಊಟನ, ಆದರೆ ಚಾಕ್ಲೇಟ್ ಕೊಟ್ಟು ಕೆಡಿಸಿಲ್ಲ ನಾನು ದೊಡ್ಡಮ್ಮನ ಥರ. ಹಾಗಾಗಿ ನನ್ನ ಆರೋಗ್ಯವನ್ನು ಕಾಪಾಡೋದಕ್ಕೆ ನನ್ನ ಹಸುಗಳು, ಗೋಮಾತೆಗಳು ನಮಗೆ ಚಿಕ್ಕದಾಗಿ ಹಾಲು ಕೊಟ್ಟಿರ್ಬೋದು. ಒಂದೊಂದು ಮನೇಲಿ 5 ಹಸು 10 ಹಸು ಇತ್ತು. ಈಗ ಒಂದು ಹಂದಿನ ಕಟ್ಕೊಂಡಿದ್ದೀರಿ, 100 ಜನ ಬದುಕಿಸ್ತಾ ಇದ್ದೀರಿ. ನೀವು ಅನ್ನದಾತರು ಅಂತ ಹೇಳ್ತಾ ಇದ್ವಿ. ಈಗ ವಿಜ್ಞಾನಿಗಳು ಏನೇನೋ ಹೊಸದಾಗಿ ಕಂಡಿಡಿದು ವಿಷದಾತರನ್ನಾಗಿ ಮಾಡಿದ್ದಾರೆ. ಅವ್ರ ಅನ್ನದಾತರು ಇಲ್ಲವೇ ಇಲ್ಲ. ಅದಕ್ಕೆ ಯಾರಿಗೂ ಕೃತಜ್ಞತೆನೇ ಇಲ್ಲದೆ ಇರಂಗಾಗ್ಬಿಟ್ಟಿದೆ. ಅವ್ನು ಊಟ ಹಾಕಿದ್ದಾನಲ್ಲ, ಅವನೇನು ಊಟ ಹಾಕೋದು, ನಾನು ದುಡ್ಡು ಕೊಟ್ಟಿದ್ದೀನಿ ಊಟ ಹಾಕ್ತಾನೆ. ಯಾರು ದುಡ್ಡು ಕೊಟ್ಟರೆ ಅವನು ಕೃಪೆ ಒಂದು ಚಿಕ್ಕದಾಗಿ ಕೃಪೆ ಮಾಡಿಕೊಟ್ಟಿರ್ತಾನೆ, ಏನೋ ಒಂದು 50,000 1 ಲಕ್ಷನೋ, ಅವ್ನು ಪುಕ್ಸಟ್ಟೆ ಕೊಟ್ಟನ. ನನ್ನ ಹತ್ರ ಬಡ್ಡಿ ನಿನಗೆ ಯಾಕೆ ಕೊಡ್ಬೇಕು ಅದನ್ನು? 50,000 ಕೊಡ್ಬೇಕಾದ್ರೆ ನಿನಗೆ ಯಾಕಪ್ಪ ಕೊಡಬೇಕು? ಊಟ ಹಾಕ್ಬೇಕಾದ್ರೆ ನಿನಗೆ ಯಾಕೆ ಹಾಕಬೇಕು? ನೀನೇನು ನನಗೆ ನೆಂಟನೇ? ಆದರೆ ಹಾಗಲ್ಲ. ಭಾರತ ಭೂಮಿನ ವಸುದೈವ ಕುಟುಂಬಕಂ ಅಂತೇಳಿ ಎಲ್ಲರನ್ನೂ ಒಟ್ಟಿಗೆ ತಿಳ್ಕೊಂಡು ನನ್ನವ್ರು ಚೆನ್ನಾಗಿರಲಿ ಅಂತ ಮಾಡೋವಂಥ ಅನೇಕ ಕೆಲಸಗಳು ನಮ್ಮ ಭಾರತ ಭೂಮಿಯಲ್ಲಿ ನಡೆಯುತ್ತೆ. ಅದು ಖಂಡಿತವಾಗ್ಲೂ ನಡಿಬೇಕು. ಇಂತಹ ಕ್ಷೇತ್ರಗಳು ನಮ್ಮಲ್ಲಿ ಇನ್ನೂ ಹೆಚ್ಚಾಗಬೇಕು. ಆದರೆ ಹೊಸ ಇಟ್ಟಿಗೆ ಗೂಡಿನ ದೇವಸ್ಥಾನಗಳು ಬೇಕಾಗಿಲ್ಲ. ಇಟ್ಟಿಗೆ ಗೂಡಿನ ದೇವಸ್ಥಾನಗಳು ಬೇಕಾ? ಆ ಕಲ್ಲಿನ ದೇವಸ್ಥಾನಗಳು ಬೇಕು. ಏನು ಕಲ್ಲಿನ ದೇವಸ್ಥಾನಗಳು ಬೇಕು ಅಂತ ಕೇಳಿ, ಆ ಕಲ್ಲನ್ನು ತೊಗೊಂಡು ಬಂದು ಇಂಥ ಕಲ್ಲು ಇಲ್ಲಿಗೆ ಹಾಕಿದ್ರೆ ಇವನಿಗೆ ಆರೋಗ್ಯ ಅಂತ ಹೇಳಿದ್ರಿ, ಅದು ಬರುತ್ತೆ. ಅದು ಅದಕ್ಕಾಗಿ ಈಗ ರಾಯಗೋಪುರವನ್ನು ಕಟ್ಟಿದ್ರು ಜಕಣಾಚಾರಿ ಅಲ್ಲ ಅದು, ಅದಕ್ಕೆ ದಕ್ಷಿಣಾಚಾರಿ ಅಂತ ಹೆಸರು. ಜಕಣಾಚಾರಿ ಒಬ್ಬ ವ್ಯಕ್ತಿ, ಅವನು ಒಂದು ಕೆಲಸವನ್ನು ಮಾಡ್ತಾನೆ. ಇಡೀ ಪೂರ್ತಿ ಎಲ್ಲ ಕಡೆಯೂ ಮಾಡಿ ಜಕಣಾಚಾರಿ ಅಂದ್ಬಿಟ್ರೆ ಇಲ್ಲ, ಎಲ್ಲರೂ ಮಾಡಿದ್ದಾರೆ. ಹಾಗೆ ನಮ್ಮ ಸಮುದಾಯಗಳು ಏನು ಬಂದಿದೆಯೋ ಅದೆಲ್ಲವೂ ಒಂದೊಂದು ಕೆಲಸವನ್ನು ಮಾಡಿ ಜನರ ಜೀವನಕ್ಕೆ ಏಳ್ಗೆಯನ್ನು ತಂದಿದೆ. ಹಾಗಾಗಿ ಅಂತಹ ಏಳ್ಗೆಗೆ ಒಂದು ಅವಕಾಶವನ್ನು ಕೊಡಬೇಕು ಅಂತ ದೇವಾಲಯಗಳ ನಿರ್ಮಾಣ ಆಯಿತು. ಆ ನಿರ್ಮಾಣದ ಜೊತೆಗೆ ಆಧ್ಯಾತ್ಮಿಕ ಶಕ್ತಿನೂ ಕೊಟ್ಟು ಜನಗಳಿಗೆ ಒಂದು ಉತ್ತೇಜನವನ್ನು ಮಾಡಿದ್ರು. ಹಾಗಾಗಿ ಪವಿತ್ರ ಕ್ಷೇತ್ರಗಳು ಭಾರತ ಭೂಮಿಯಲ್ಲಿ ಬೇಕಾದಷ್ಟಿವೆ. ಆ ಬೇಕಾದಷ್ಟು ಸ್ಥಳಗಳಿಗೂ ಹೋಗಿ ನಿಮಗೇನು ಬೇಕೋ ಸಂತೋಷ ಅದನ್ನು ಪಡ್ಕೊಳ್ಳಿ. ಆದ್ದರಿಂದ ನಾವೇನು ಹೇಳ್ತೀವಿ, ಸಂತೋಷವಾಗಿರಿ. ಬೇರೆಯವನ್ನ ಆಸೆ ಪಡಿ, ನಾನು ಬೇಡ ಅನ್ನಲ್ಲ, ದುರಾಸೆ ಪಡಿಬೇಡಿ. ದುರಾಸೆ ಪಟ್ಟರೆ ಸಮಸ್ಯೆಗಳು ಜಾಸ್ತಿ ಆಗ್ತವೆ. ಆದ್ದರಿಂದ ಆಸೆ ಪಡಿ. ಬಾಳಲ್ಲಿ ಏನೇನೋ ತೊಂದರೆಗಳಾಗಿರ್ಬೋದು, ಅದನ್ನೆಲ್ಲ ಮುಂದೊಂದು ದಿನ ಸರಿ ಮಾಡ್ಕೊಂಬಿಡಿ. ಭಗವಂತ ನಿಮ್ಮನ್ನು ಮೆಚ್ತಾನೆ. ಅಷ್ಟೇ ಖುಷಿಯಾದ ವಿಷಯ. ಈ ದೇವಾಲಯಗಳು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಶುಭಂ ಭೂಯಾತ್. ಸರ್, ಸಾವಿರಾರು ಲಕ್ಷಾಂತರ ದೇವಸ್ಥಾನಗಳಿರುವಂಥ ನಮ್ಮ ಭರತ ಭೂಮಿಯ ಒಂದು 3-4 ಅತಿ ವಿಶೇಷವಾದ ದೇವಸ್ಥಾನದ ಬಗ್ಗೆ ಇವತ್ತು ಮಾತಾಡಿದ್ವಿ. ಮತ್ತೊಂದು ಎಪಿಸೋಡಲ್ಲಿ ಇನ್ನೂ ಸಾಕಷ್ಟು ವಿಚಾರಗಳ ಬಗ್ಗೆ ಮಾತಾಡೋಣ. ಸಾಕಷ್ಟು ದೇವಸ್ಥಾನಗಳು, ನಮ್ಮ ಸನಾತನ ಧರ್ಮಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ವಿಚಾರಗಳ ಬಗ್ಗೆ ಮಾತಾಡೋಣ. ಆದರೆ ಈ ಎಪಿಸೋಡ್ನಲ್ಲಿ ನಮಗೆ ಇಷ್ಟೆಲ್ಲ ತಿಳಿಸ್ಕೊಟ್ಟಿದ್ದಕ್ಕೆ ಒಂದು ಚಿಕ್ಕ ಪ್ರೀತಿಯ ಕಾಣಿಕೆ ನಮ್ಮ ಕಡೆಯಿಂದ, ಸಪ್ತಮ್ ತೈಲ ಕಡೆಯಿಂದ ಶುದ್ಧ ಗಾಣದ ಎಣ್ಣೆ ಇದು ನಿಮಗಾಗಿ. ಧನ್ಯವಾದ. ಎಲ್ಲರಿಗೂ ನಾನು ಶುದ್ಧ ಅಂತ ಹೇಳ್ತಾ ಇದ್ದೀನಿ. ಅಂಥ ಶುದ್ಧ ಮನಸ್ಥಿತಿ ಇರುವಂಥ ನಿಮ್ಮಿಂದ ತಗೊಳ್ಳೋದು ಒಂದು ಸಂತೋಷದಾಯಕ. ಥ್ಯಾಂಕ್ ಯು.